ನಾನೇನು ಹೇಳ್ತಾ ಇದ್ದೀನಿ ರಿಯಲ್ ಇದೆ ಇಲ್ಲ ಏನಿದೆ ಅಂತ. ವೆಲ್ಕಮ್ ಟು ಮಹಾಲಕ್ಷ್ಮಿ ಮೀಡಿಯಾ. ಕನ್ನಡ ಬರಲ್ಲ, ಅಷ್ಟು ಬರಲ್ಲ ಗುರು ನಿಮಗೆ. ಜೋರಾಗಿ ಹೇಳ್ರಿ, ಕೇಳಿಸಲ್ಲ ನನಗೆ. ನಮಸ್ಕಾರ ಕರುನಾಡು, ನಾನು ನಿಮ್ಮ ವೆಲ್ಲು. ಇವತ್ತು ಸ್ಯಾಟರ್ಡೆ ಆಗಿದ್ದರಿಂದ ನಂದು ಟೆಂಪಲ್ ರನ್ ಇದೆ. ಟೆಂಪಲ್ ರನ್ ಮುಗಿಸ್ಕೊಂಡು ಒಂದು ಸೈಟ್ಗೆ ಹೋಗಬೇಕು. ಒಂದು ಸೈಟಲ್ಲಿ ಪೂಜೆ ಇದೆ, ಲೈಕ್ ಸಾಗರದು ಏನು ಸ್ಟಾರ್ಟ್ ಆಗ್ತಿದೆಯಲ್ಲ ಅದ್ರದ್ದು ಪೂಜೆ ಮಾಡಬೇಕು. ಅದಾದ ನಂತರ ಅದನ್ನು ಮೋಸ್ಟ್ಲಿ ರೋಹನೆ ಮಾಡ್ಬೋದು. ಅದಾದಮೇಲೆ ಮಧ್ಯಾಹ್ನ ಒಂದು ಕ್ಲೈಂಟ್ ಮೀಟಿಂಗ್ ಇದೆ. ಅದು ನನ್ನ ಫ್ರೆಂಡ್ ರೆಫರೆನ್ಸಿಂದನೇ ಬರ್ತಿರೋದು. ಐ ಆಮ್ ಸೋ ಹ್ಯಾಪಿ. ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮ ಇಂಟೀರಿಯರ್ ಆರ್ಟಿಸ್ಟನ್ನ ಚೂಸ್ ಮಾಡ್ತಿರೋದಕ್ಕೆ. ಆ್ಯಂಡ್ ಅದು ಆ್ಯಕ್ಚುಲಿ ಬಂದ್ಬಿಟ್ಟು ಅವರು ಕಸಿನ್ ಅಂತೆ. ಅವ್ರ ಕಸಿನ್ಗೆ ನಮ್ಮನ್ನು ರೆಫರ್ ಮಾಡ್ತಿದ್ದಾರೆ. ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್. ನನ್ನ ಸಂತೋಷ ಹೇಗಿದೆ ನೋಡುವ. ನಾನು ಕ್ಲೈಂಟ್ ಮೀಟಿಂಗ್ ಮಾಡ್ತೀನಿ, ಸೊ ಅದನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಸರ್ವಿಸ್ ಎಲ್ಲ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಅದಾದಮೇಲೆ ಕ್ಲೈಂಟು ಹೇಗೆ ಹೇಳ್ತಾರೆ ನೀವೇ ನೋಡ್ತೀರಾ ಫರ್ದರ್ ವೀಡಿಯೋಸಲ್ಲಿ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಇದೇನಿದು ಇವ್ನು ಮಾತಾಡ್ತವನೆ ಅನ್ಕೊಂಡ್ರಾ? ಇದೇನಿದು ವಿಲೇಶಲ್ಲಿ ಇದ್ದಾನೆ ನೋಡಿ. ಇವತ್ತು ಬಂದ್ಬಿಟ್ಟು ನಾನು ಬೇಗ ರೆಡಿಯಾಗಿ ವೆಯ್ಟ್ ಮಾಡ್ಕೊಂಡಿದ್ದೀನಿ. ನೋಡಿದ್ರೆ ಅಣ್ಣವರು ರೆಡಿ ಆಗೋಕ್ಕೋಸ್ಕರ ಇವತ್ತು ಫಾರ್ಮಲ್ಸ್ ಬಂದ್ಬಿಟ್ಟು ಫುಲ್ಲು ದೇವಸ್ಥಾನಕ್ಕೆ ಹೋಗಿ ನನಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಅವನಿಗೂ ಸ್ವಲ್ಪ ಒಳ್ಳೇದಾಗಲಿ ಅಂತ ಹೇಳ್ದೆ. ಬೇಡ್ಕೊ ಆ ಥರನೂ ಇರಲಿ, ಪರವಾಗಿಲ್ಲ, ಇಬ್ರಿಗೂ ಒಳ್ಳೇದಾಗಲಿ. ನಮ್ಮನ್ನು ಫಾಲೋ ಮಾಡ್ತಾ ಇರೋರು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಇಂದಿನ ದಿನವನ್ನು ಶುರು ಮಾಡೋಣ. ವರ್ಕೆಲ್ಲ ಸ್ಟಾರ್ಟ್ ಆಗಿದೆ. ಕಾರ್ಪೆಂಟರ್ಸ್ ವರ್ಕ್ ಮಾಡ್ತಿದ್ದಾರೆ. ಸೊ ಟೇಬಲ್ದು ಕಟ್ಔಟ್ಸ್ ಏನಿದೆ ಅದನ್ನೆಲ್ಲ ಮಾಡ್ತಿದ್ದಾರೆ ಅವರು. ನೀವು ನೋಡ್ಬೋದು ಪೂಜೆ ಎಲ್ಲ ಆಗಿದೆ. ರೋಹನ್ ಮತ್ತು ಸಾಗರ್ ಅವರು ಇಬ್ಬರೇ ಪೂಜೆ ಸಹ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ಬೋದು ಕವರ್ ಪಾರ್ಟ್ನ ಅವ್ರು ಕಟ್ ಮಾಡ್ತಿದ್ದಾರೆ. ಸೊ ಗೈಸ್, ಇವಾಗ ಎಕ್ಸಿಕ್ಯೂಷನ್ ಪಾರ್ಟ್ ಎಲ್ಲ ಸ್ಟಾರ್ಟ್ ಆಗಿದೆ. ನಾನು ಮತ್ತು ಹೇಮಂತ್ ಇವಾಗ ಇನ್ನೊಂದು ಸೈಟ್ ಹತ್ರ ಹೋಗ್ತಿದ್ದೀವಿ, ಕೆಂಗೇರಿ ಹತ್ರ ಇರೋ ಸೈಟ್ಗೆ. ಯಾಕೆಂದರೆ ಅಲ್ಲೂ ಸಹ ಇವಾಗ ಎಲೆಕ್ಟ್ರಿಷಿಯನ್ ಬಂದಿದ್ದಾನೆ, ಅವ್ರ ಕೆಲಸ ಸ್ಟಾರ್ಟ್ ಮಾಡ್ತಿದ್ದಾರೆ. ಅಲ್ಲೂ ಸಹ ಹೋಗ್ಬಿಟ್ಟು ಅವರಿಗೆ ಸ್ವಲ್ಪ ಗೈಡ್ ಮಾಡಬೇಕಾಗಿತ್ತು. ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಅವ್ರಿಗೂ. ಸರಿ ಅಂದ್ಬಿಟ್ಟು ನಾನು ಮತ್ತು ಹೇಮಂತ್ ಇವಾಗ ಓಡ್ತಾ ಇದ್ದೀವಿ. ಬನ್ನಿ ಹೋಗೋಣ. ಸೊ ಹೊರಡೋಕ್ಕಿಂತ ಮುಂಚೆ ಬ್ಯಾನರ್ನ ಶಾಪ್ ಮುಂದೆ ಇಟ್ಬಿಟ್ಟು ಹೋಗೋಣ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಬ್ಯಾನರ್ನ ಇವಾಗ ಪ್ಲೇಸ್ ಮಾಡ್ತಾ ಇದ್ದೀನಿ. ಹೇಗಿದೆ ಅಂತ ಹಾಗೆ ಕಮೆಂಟ್ ಮಾಡಿ. ಗೈಸ್, ಆ್ಯಕ್ಚುಲಿ ಪ್ಲ್ಯಾನ್ ಸ್ವಲ್ಪ ಚೇಂಜ್ ಆಗಿದೆ. ಏನಾಗಿದೆ ಅಂದರೆ ಇವಾಗ ನಾವು ಸೈಟ್ಗೆ ಹೋಗ್ತಿಲ್ಲ, ಇನ್ನೊಂದು ಕ್ಲೈಂಟ್ ಮೀಟಿಂಗ್ ಇದೆ ಅಂತ ನಿಮ್ಗೆ ಹೇಳಿದ್ನಲ್ಲ, ಆ ಕ್ಲೈಂಟ್ ಮೀಟಿಂಗ್ಗೋಸ್ಕರ ಬಂದಿದ್ದೀವಿ. ಸೊ ಕ್ಲೈಂಟ್ ಕೂಡ ಇವಾಗೇನೋ ಅವರು ಆಫ್ಟರ್ 2 ಎಲ್ಲೋ ಹೊರಗೆ ಹೋಗ್ತಾಯಿನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಬೇಗ ಕ್ಲೈಂಟ್ ಮೀಟಿಂಗ್ ಮುಗಿಸ್ಬಿಡೋಣ ಅಂತ ಹೇಳಿ ಇವಾಗ ಬಂದಿದ್ವಿ ಲೊಕೇಶನ್ ಹತ್ರ. ಬನ್ನಿ ಹೋಗೋಣ. ಸೊ ಗೈಸ್, ಇವಾಗಷ್ಟೇ ಕ್ಲೈಂಟ್ ಮೀಟಿಂಗ್ ಆಗಿದೆ. ಸೊ ಇವಾಗ ಸೈಟಿಗೆ ಹೊರಡ್ತಾ ಇದ್ದೀವಿ. ಬನ್ನಿ ಹೋಗುವ. ಸೊ ಗೈಸ್, ಇವಾಗ ಲೊಕೇಶನ್ ರೀಚ್ ಆಗಿದ್ದೀವಿ. ಬನ್ನಿ ಸೈಟಲ್ಲಿ ಏನು ಪ್ರೋಗ್ರೆಸ್ ಆಗಿದೆ ತೋರಿಸ್ತೀನಿ. ಸೊ ಗೈಸ್, ಲೊಕೇಶನ್ ರೀಚ್ ಆಗಿದ್ದೀವಿ. ಸೈಟು ಆಲ್ಮೋಸ್ಟ್ ಫ್ರೇಮಿಂಗ್ ಮಾಡಿದ್ದಾರೆ, ತೋರಿಸ್ತೀನಿ ತಡೀರಿ. ಹಾಗೆ ಇವಾಗ ನೋಡ್ಬೋದು ಆಲ್ಮೋಸ್ಟ್ ಫ್ರೇಮಿಂಗ್ ಮಾಡಿದ್ದಾರೆ. ಹೊರಗೂ ಕೂಡ ಎಲೆಕ್ಟ್ರಿಕಲ್ ಪಾರ್ಟ್ ಕೂಡ ಮಾಡಿದ್ದಾರೆ ಎಲೆಕ್ಟ್ರಿಷನ್ನು. ಒಳಗೋಗಿ ತೋರಿಸ್ತೀನಿ ತಡೀರಿ. ಇಲ್ಲಿ ನೋಡಿ, ಹೇಮರಾಜ್ ಅವರು ಅಲ್ಲೇ ಇದ್ದಾರೆ, DC ಸೈನಿ ಕೂಡ ಅಲ್ಲೇ ಇದ್ದಾರೆ. ಅವರೆಲ್ಲ ವರ್ಕ್ ಮಾಡಿ ಮುಗಿಸಿದ್ದಾರೆ ಆಲ್ಮೋಸ್ಟ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಸೊ ಗೈಸ್, ಇವಾಗ ಎಲೆಕ್ಟ್ರಿಷಿಯನ್ ಕೆಲಸ ಎಲ್ಲ ಆಗಿದೆ. ಸೊ ನಮ್ಮ ಎಲೆಕ್ಟ್ರಿಷಿಯನ್ ತೋರಿಸ್ತೀನಿ ಹೇಳಿರಿ. ಇವರೇ ನಮ್ಮ ಫ್ಲ್ಯಾಶ್ ಎಲೆಕ್ಟ್ರಿಷಿಯನ್. ಇವ್ರ ಹೆಸರು ಹೇಮರಾಜ್ ಅಂತ. ನಮಸ್ಕಾರ. ನಮಸ್ಕಾರ. ಹೇಳಿ ಏನಾದರೂ ಹೆಂಗಿದೆ ನಮ್ಮ ಜೊತೆ ಕೆಲಸ ಮಾಡೋದು ನಿಮಗೆ? ಫುಲ್ ಜೋರಾಗಿ ಹೇಳ್ರಿ, ಕೇಳಿಸಲ್ಲ. ನನಗೆ ಕ್ಯಾಮ್ರಾ ಬಂದಮೇಲೆ ನನಗೆ ಒಂಥರ ನಾರ್ಮಲ್. ಇವಾಗ ನನ್ನ ಹತ್ರ ಹೆಂಗೆ ಮಾತಾಡ್ತೀರಾ ಹಂಗೆ ಮಾತಾಡಿ. ಕೆಲಸ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಕೆಲಸ ಎಲ್ಲ ನಮ್ಮ ಭದ್ರರೆಲ್ಲ ಫುಲ್ ನೀಟಾಗಿ ಮಾಡಿಕೊಡ್ತಾರೆ. ನೀವೇನಾರು ಹೇಳ್ತೀರಾ ಸೈನಿ? ಕನ್ನಡ ಬರಲ್ಲ, ಯಾವುದೊಂದು ಹಿಂದಿಲೇ ಹೇಳ್ರಿ, ಪರವಾಗಿಲ್ಲ. ಏನಿಲ್ಲ, ಕನ್ನಡದಲ್ಲಿ ಎಷ್ಟು ಬರುತ್ತೋ ಅಷ್ಟು ಹೇಳಿ. ಅಷ್ಟು ಬರಲ್ಲ ಗುರು ನಿಮಗೆ. ಅಷ್ಟು ಬರಲ್ಲ. ಜೈ ಶ್ರೀರಾಮ್ ಅಂದ್ಬಿಡ್ರಿ ಸಾಕು. ಜೈ ಶ್ರೀರಾಮ್.
ಇಬ್ರು ಒಟ್ಟಿಗೆ ಬಂದ್ಬಿಡಿ ಇವಾಗ ಒಟ್ಟಾಗಿ ಹತ್ರ ಬರ್ರಿ ಬನ್ನಿ ನಾವು ಜೈ ಶ್ರೀರಾಮ್. ಇಲ್ಲಿ ಹೆಮ್ಮಿಗೆಪುರ ಹತ್ರ ಇರೋ ಸೈಡ್ದು ವರ್ಕ್ ಪಾರ್ಟ್ ಕಂಪ್ಲೀಟ್ ಆಗಿದೆ, ಅಂದರೆ ಇವತ್ತಿನ ಸ್ಕೆಡ್ಯೂಲ್ ಕಂಪ್ಲೀಟ್ ಆಗಿದೆ. ಸೊ ಇನ್ನು ನೆಕ್ಸ್ಟ್ ಇವಾಗ ಇನ್ನೊಂದು ಮೆಟೀರಿಯಲ್ ಸೆಲೆಕ್ಷನ್ ಮಾಡಬೇಕಾಯಿತು. ಹೊರಗಡೆ ನಮಗೆ ಬಾಲ್ಕನಿಲಿ ಫಾಲ್ ಸೀಲಿಂಗ್ ಮಾಡ್ತಿರೋದಕ್ಕೆ ಅದು ಚೂಸ್ ಮಾಡಬೇಕಿತ್ತು. ಬನ್ನಿ ಹೋಗೋಣ. ಹೆಲೋ ಗೈಸ್, ಇವತ್ತು ನಾವಿದ್ದೀವಿ ಮಹಾಲಕ್ಷ್ಮಿ ಡೆಕೋ ವರ್ಲ್ಡಲ್ಲಿ. ಇವತ್ತು ನಮಗೆ ಒಬ್ಬರು ಪರ್ಸನ್ನ ಪರಿಚಯ ಮಾಡಿಸ್ತೀನಿ. ಹೂ ಇಸ್ ಮಿಸ್ಟರ್ ವಿನಯ್, ಹೂ ಇಸ್ ದ ಪರ್ಸನ್ ಬಿಹೈಂಡ್ ದ ಮಹಾಲಕ್ಷ್ಮಿ ಡೆಕೋ ವರ್ಲ್ಡ್. ಬನ್ನಿ ಅವ್ರು ಏನು ಹೇಳ್ತಾರೆ ಕೇಳುವ. ನನ್ನ ಹೆಸರು ವಿನಯ್, ನಾನು ಮಹಾಲಕ್ಷ್ಮಿ ಡೆಕೋವರ್ಲ್ಡಿಂದ. ಮಹಾಲಕ್ಷ್ಮಿ ಡೆಕೋವರ್ಲ್ಡ್ ಈಸ್ ಒನ್ ಇಂಟೀರಿಯರ್ ಡೆಕೋರೇಟಿವ್ ಕಂಪ್ನಿ. ಅದರಲ್ಲೇ ನಿಮಗೆ ಸ್ಟೋನ್ ವೀನಿಯರು, ನ್ಯಾಚುರಲ್ ವೀನಿಯರು ಆ್ಯಂಡ್ ಮಲ್ಟಿಪಲ್ ಕಲರ್ಸ್, ಲ್ಯಾಮಿನೇಟ್ಸು, ಹೈಲೈಟರು, ಗ್ಲೂವರ್ಸು, ಪ್ರತಿಯೊಂದು ಪ್ರಾಡಕ್ಟು ನಿಮ್ಗೆ ಡಿಸ್ಪ್ಲೇ ಆಗಿರೋದಿರುತ್ತೆ. ಆಲ್ಮೋಸ್ಟ್ ಬ್ಯಾಂಗ್ಳೂರ್ದ ಒಂದು ಬೆಸ್ಟ್ ಶೋರೂಮ್ ಆ್ಯಂಡ್ 7,000 ಸ್ಕ್ವೇರ್ ಫೀಟ್ ಟೋಟಲಿ ಡಿಸ್ಪ್ಲೇ ಸೆಂಟರ್ ಇದೆ. ನೀವೇ ಒಂದ್ಸಲಿ ವಿಸಿಟ್ ಮಾಡಿ. ವಿಸಿಟ್ ಮಾಡ್ಕೊಂಡು ಹೇಳಿ ನಾನು ಏನು ಹೇಳ್ತಾ ಇದ್ದೀನಿ ರಿಯಲ್ ಇದೆ ಇಲ್ಲ ಏನಿದೆ ಅಂತ. ವೆಲ್ಕಮ್ ಟು ಮಹಾಲಕ್ಷ್ಮಿ ಡೆಕೋ. ಸ್ಟೋರ್ ಲೊಕೇಶನ್ಗಾಗಿ ನೀವು ಗೂಗಲಲ್ಲಿ ಮಹಾಲಕ್ಷ್ಮಿ ಡೆಕೋ ವರ್ಲ್ಡ್ ನಿಯರ್ ಉತ್ರಳ್ಳಿ ಮೈನ್ ರೋಡ್ ಅಂತ ಸರ್ಚ್ ಮಾಡಿದ್ರೆ ಈಸಿಯಾಗಿ ಸಿಗುತ್ತೆ. ಒಂದ್ಸಲಿ ವಿಸಿಟ್ ಮಾಡಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಯ್ ಗೈಸ್, ಇವಾಗ ನೀವು ನೋಡ್ತಿರ್ಬೋದು ಇದು ಸಾಗರ್ ಅವ್ರ ಸೈಟ್. ಸೊ ಪ್ರೋಗ್ರೆಸ್ ಇಷ್ಟಿದೆ, ತೋರಿಸ್ತೀನಿ ತಡೀರಿ. ನೀವು ನೋಡ್ಬೋದು ಟೇಬಲ್ದೆಲ್ಲ ಕಟಿಂಗ್ ಆಗಿದೆ. ಸೊ ಇವಾಗ ಪೇಸ್ಟಿಂಗ್ ಮಾಡೋಕ್ಕೆ ಇಟ್ಟಿದ್ದೀವಿ. ಸೊ ನೆಕ್ಸ್ಟು ನಾಳೆ ಅಸೆಂಬಲ್ ಆಗುತ್ತೆ. ಅಸೆಂಬಲ್ ಆದ ನಂತರ ಮತ್ತೆ ಡಿಸ್ಅಸೆಂಬಲ್ ಮಾಡಿ ಇಂಟರ್ನಲ್ ಲ್ಯಾಮಿನೇಟ್ಸ್ನ ಪೇಸ್ಟ್ ಮಾಡಬೇಕು. ಸೊ ಇದಿಷ್ಟು ಸೈಟ್ ಪ್ರೋಗ್ರೆಸ್ ನೋಡಿದ್ರಿ ಅಲ್ಲ. ಇವತ್ತಿಗೆ ನಮ್ಮ ಡೇ ಎಂಡ್ ಆಗ್ತಿದೆ. ನೆಕ್ಸ್ಟ್ ವೀಡಿಯೋಸಲ್ಲಿ ಸಿಗೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ನೀವು ಹಾಗೆ ಸಪೋರ್ಟ್ ಮಾಡ್ತೀರಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಅಸ್. ಮುಂದೆ ಸಿಗೋಣ. ಜೈ ಶ್ರೀರಾಮ್.